ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಓದ್ತಾ ಇದ್ರೆ, ಇವಾಗ ಕರ್ನಾಟಕ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು 500 ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆಯನ್ನು ಸಿಕ್ಕಿರ್ತಕ್ಕಂಥದ್ದು. ಬಹಳ ಕಡಿಮೆ ಹುದ್ದೆಗಳಾದರೂ ಕೂಡ ಆರ್ಥಿಕ ಅನುಮೋದನೆಯನ್ನು ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ದಿನಾಂಕ 3/1/2026 ಹೊರಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಿಂದ ಎಲ್ಲ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಇದನ್ನು ರವಾನೆ ಮಾಡಿದ್ದಾರೆ. ಇಲ್ಲಿ ವಿಷಯ ಏನಿದೆಯಪ್ಪ ಅಂದರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಯ ಭರ್ತಿ ಮಾಡುವ ಕುರಿತು ಒಂದು ಬಿಡುಗಡೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ 500 ನೋಡಿ, ಕೇವಲ 500 ಹುದ್ದೆಗಳನ್ನು ಖಾಲಿ ಇರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಲ್ಲಿ ನೋಡಿ, ಯಾವ ಜಿಲ್ಲೆಗಳಲ್ಲಿ ಎಷ್ಟೆಲ್ಲ ಹುದ್ದೆಗಳನ್ನು ಖಾಲಿ ಇವೆ ಅಂತಕ್ಕಂಥ ಜಿಲ್ಲಾವಾರು ಅಂಶವನ್ನು ದಿನಾಂಕ 7/1/2026 ಒಳಗಾಗಿ ನೀವು ಮಾಹಿತಿಯನ್ನು ಕೊಟ್ಟರೆ ನಾವು ಅಧಿಸೂಚನೆಯನ್ನು ಮಾಡ್ತೀವಿ ಅಂತೇಳಿ ಎಲ್ಲ ಒಂದು ಜಿಲ್ಲಾವಾರು ಮಾಹಿತಿಯನ್ನು ಕಲೆಕ್ಟನ್ನು ಮಾಡ್ತಾಯಿದ್ದಾರೆ. ಆರ್ಥಿಕ ಅನುಮೋದನೆ ಸಿಕ್ತಪ್ಪ ಅಂದರೆ ಆದಷ್ಟು ಬೇಗ ಒಂದು ಅಧಿಸೂಚನೆ ಆಗ್ತಕ್ಕಂಥದ್ದು. ಇದೇ ರೀತಿಯ ಪೊಲೀಸ್ ಇಲಾಖೆಯಲ್ಲೂ ಕೂಡ ಆರ್ಥಿಕ ಅನುಮೋದನೆ ಸಿಕ್ಕರೂ ಕೂಡ ಇನ್ನೂ ಕೂಡ ಅಧಿಸೂಚನೆ ಆಗ್ತಾ ಇಲ್ಲ. ಮೊನ್ನೆ ಪರಮೇಶ್ವರ್ ಅವರು ಅದನ್ನೇ ಕೂಡ ಹೇಳಿದರು, ನಮಗೆ ಅಧಿಸೂಚನೆ ಕೆಲವೇ ದಿನದಲ್ಲಿ ಆಗುತ್ತೆ ಅಂತ ಹೇಳೋಕ್ಕೆ ನಮಗೂ ಕೂಡ ನಾಚಿಕೆ ಆಗ್ತಾ ಇದೆ ಅಂತೇಳಿ ಅವ್ರ ಬಾಯಿಂದನೇ ಅವರೇ ಹೇಳ್ತಾರೆ. ಇಲ್ಲಿ ಸರ್ಕಾರ ಅಂತಕ್ಕಂಥದ್ದು ಯಾವ ರೀತಿ ಮಾಡ್ತಾ ಇದೆಯಪ್ಪ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ 5 ವರ್ಷ ಏನು ವಯೋಮಿತಿ ಹೆಚ್ಚಿಗೆ ಮಾಡಿದ್ರು, ವಯೋಮಿತಿಯ ಏಜ್ ಜಾಸ್ತಿ ಆದಂತೆ ಓದುವ ಒಂದು ಇಚ್ಛಾಶಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಆದ್ದರಿಂದ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂದರೆ, ವಿದ್ಯಾರ್ಥಿ ಜೋಡಿ ಜೀವನದ ಜೊತೆ ಒಂದು ಆಟವನ್ನು ಆಡ್ತಾ ಇದೆ. ಏನೇ ಆಗಲಿ, ಒಂದು ಅಧಿಸೂಚನೆ ಆದರೆ ಬಹಳ ಒಳ್ಳೆಯದು. ಇವಾಗ ಮತ್ತೊಂದು ಸುದ್ದಿ ಬಂದಿರತಕ್ಕಂಥದ್ದು ನೋಡಿ, ಕೇವಲ 500 ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಯಾರೆಲ್ಲ ಪೊಲೀಸ್ಗೆ ಓದ್ತಾ ಇದ್ರೆ ಏಜ್ ಜಾಸ್ತಿ ಆಗಿತ್ತುವಪ್ಪ ಅಂದರೆ ಇಲ್ಲಿ ಕೂಡ ನೀವು ಪ್ರಯತ್ನವನ್ನು ಮಾಡ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ವಿಲೇಜ್ ಅಕೌಂಟೆಂಟಲ್ಲಿ ನೀವು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಅಧ್ಯಯನ ಇದ್ರೆ ಮಾತ್ರ ಸಕ್ಸಸ್ಸನ್ನು ಕಾಣ್ಬೋದು. ಯಾಕಂದರೆ ಕೇವಲ 500 ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಯಾರೆಲ್ಲ ಈ ಪರೀಕ್ಷೆಗೆ ಕಾಯ್ತಾ ಇದ್ದರೆ ಅವರಿಗೆ ಒಂದು ಒಳ್ಳೆಯ ಅವಕಾಶನೇ ಅಂತ ಹೇಳ್ಬೋದು. ಇನ್ನೂ ಕೂಡ ಪೊಲೀಸ್ ನೇಮಕಾತಿನೂ ಆಗುತ್ತೆ ಅಂತೇಳಿ ಒಂದು ಹೊಸ ಇದನ್ನು ಕೂಡ ರಚನೆ ಮಾಡ್ತೀವಿ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅದನ್ನು ಕೂಡ ಕೆಲವೇ ದಿನದಲ್ಲಿ ಮಾಹಿತಿ ಬರ್ತದೆ. ಒಟ್ಟಿನಲ್ಲಿ ಅಧಿಸೂಚನೆ ಆಗ್ತವೇನು, BJP ಗೌರ್ಮೆಂಟ್ ಯಾವ ರೀತಿ ಎಲ್ಲ ಅಧಿಸೂಚನೆಯನ್ನು ಮಾಡಿಟ್ಟು ನೆಕ್ಸ್ಟ್ ಸೋತೋಯ್ತು, ಅದೇ ರೀತಿ ಇದನ್ನು ಕೂಡ ಅದೇ ರೀತಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತಪ್ಪ ಅಂದರೆ 2026 ಮತ್ತು 27ರಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಎಲ್ಲ ಅಧಿಸೂಚನೆಗಳನ್ನು ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರು ಅಧಿಕಾರದ ಕಡೆಗೆ ಅವರು ರಾಜಕೀಯದತ್ತ ನೋಡ್ತಾರೆ. ಎಲ್ಲರೂ ಇಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಅವ್ರಿಗೆ ಚಿಂತನೆ ಇರುವುದಿಲ್ಲ. ಅವರು ರಾಜಕೀಯವಾಗಿ ಏನು ಲಾಭ ಆಗ್ತದ, ಯಾವ ಟೈಮ್ನಾಗ ಅಧಿಸೂಚನೆಯನ್ನು ಮಾಡಿದ್ರೆ ಅವರಿಗೆ ಪ್ರಚಾರ ಸಿಗ್ತದ ಅನ್ನೋ ಉದ್ದೇಶದಿಂದ ಅವರು ಅಧಿಸೂಚನೆಯನ್ನು ಮಾಡ್ತಾರೆ. ಇದೇ ರೀತಿ ಆಗ್ತಾ ಬಂದದ. ನೀವು ಇವಾಗ ಈ ಫೀಲ್ಡಿಗೆ ಬಂದಿರೋದ್ರಿಂದ ನಿಮಗೆ ಆ ರೀತಿ ಕಾಣ್ತದೆ. ಸ್ವಲ್ಪ ಹಿಂದೆ ಇರ್ತಕ್ಕಂಥವ್ರಿಗೆ ಕೇಳಿ ನೋಡಿ, ನೀವಿದ್ದಕ್ಕರೆ ಯಾವ ಪರಿಸ್ಥಿತಿ ಅಂತ ಅವ್ರು ಹೇಳ್ತಾರೆ. ಇದೇ ಪರಿಸ್ಥಿತಿ ಇತ್ತು ಅಂತಕ್ಕಂಥ ಮಾತನ್ನು ಕೂಡ ನಿಮ್ಗೆ ಅವರು ಕೂಡ ಹೇಳ್ತಾರೆ. ಏನೇ ಇರಲಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ. ನಮ್ಮ ಚಾನಲಲ್ಲಿ ಸುಮಾರು ಪ್ರಚಲಿತ ಘಟನೆಗಳ ವಿಡಿಯೋ ಇರ್ತಕ್ಕಂಥದ್ದು, ಎಲ್ಲ ರೀತಿಯ ವಿಡಿಯೋಗಳು ಇರ್ತಕ್ಕಂಥದ್ದು. ಒಂದು ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮ್ಮ ಒಂದು ಚಾನಲ್ ಯಾವ ರೀತಿ ವಿಡಿಯೋಗಳು ಇರ್ತಕ್ಕಂಥದ್ದು, ಮುಂದೆ ಒಂದು ಚಿಕ್ಕ ವಿಡಿಯೋ ಇರ್ತಕ್ಕಂಥದ್ದು, ಆ ವಿಡಿಯೋನ ವೀಕ್ಷಣೆ ಮಾಡಿ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಸ್ನೇಹಿತರೆ, ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳು ಇರ್ತಕ್ಕಂಥ ನಮ್ಮ ಸೂಪರ್ ಅಕಾಡೆಮಿಯ ಒಂದು ಪ್ಲೇಲಿಸ್ಟ್ಗೆ ಭೇಟಿ ನೀಡಿದ್ರಪ್ಪ ಅಂದ್ರೆ, ಇಲ್ಲಿ ಜೀವಶಾಸ್ತ್ರದ ಪ್ರಶ್ನೋತ್ತರಗಳು ಅಂದರೆ 6ನೇ ತರಗತಿಯಿಂದ 12ನೇ ತರಗತಿಯ ಗೌರ್ಮೆಂಟ್ ಬುಕ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು. ಇನ್ನು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು. ಏನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋಗಳಿರ್ತಕ್ಕಂಥದ್ದು.
ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ಗಳ ಒಂದು ಪ್ರಶ್ನೋತ್ತರ ಸರಣಿ ಇರ್ತಕ್ಕಂಥದ್ದು. ಈ ಸರಣಿಯನ್ನ ಮಿಸ್ ಮಾಡದೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಏನು 6ನೇ ತರಗತಿಯಿಂದ 10ನೇ ತರಗತಿಯ ಒಂದು ವಿಡಿಯೋ ಸರಣಿ ಇರ್ತಕ್ಕಂಥದ್ದು. ಇನ್ನು 2024 ಒಂದು ಪ್ರಚಲಿತ ಘಟನೆಗಳು ಕೂಡ ಇರತಕ್ಕಂಥದ್ದು. ಏನು UPSC IAS ಪ್ರಶ್ನೆ ಪತ್ರಿಕೆಯನ್ನ ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವಾಗ ಅರ್ಥಶಾಸ್ತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು 6ನೇ ತರಗತಿಯಿಂದ 12ನೇ ತರಗತಿಯ ಗೌರ್ಮೆಂಟ್ನ ಬುಕ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು 15 ವಿಡಿಯೋಗಳಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ 2025 ಒಂದು ಪ್ರಚಲಿತ ಘಟನೆಗಳ ಕೂಡ ವಿಡಿಯೋ ಇರ್ತಕ್ಕಂಥದ್ದು. ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಮಾಹಿತಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ತಕ್ಕಂಥದ್ದು. ಮುಂದೆ ಅದೇ ರೀತಿಯ ವಿಡಿಯೋಗಳು ಬರ್ತಕ್ಕಂಥದ್ದು. ಗೌರ್ಮೆಂಟ್ ಬುಕ್ನಿಂದ ಬಹಳ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ರಚನೆಯನ್ನು ಮಾಡಿದಿಟ್ಟಿದ್ದೇನೆ ಸ್ನೇಹಿತರೆ. ಆಲ್ರೆಡಿ ಆ ವಿಡಿಯೋಗಳು ಕೂಡ ಅಪ್ಲೋಡ್ ಆಗ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ವಿಡಿಯೋಗಳು ಬರ್ತವೆ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.